ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಬ್ರಹ್ಮಾದಿ ದೇವತೆಗಳು ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅದನ್ನ ಮುಂದುವರೆದ ರೀತಿಯಲ್ಲಿ ನೋಡೋದು ಅಂತಾದರೆ, ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ವಿಮನ್ ಅವಾರ್ಣವಂ ಭೀಮಮದಭ್ರಸೌಹೃದಾಃ ಭವತ್ಪದಾಂಭೋರುಹನಾಭಮತ್ರತೆ ನಿಧಾಯ ಯಾತಾಃ ಸದನುಗ್ರಹೋ ಭವಾನ್. ಹಿಂದಿನ ಶ್ಲೋಕದಲ್ಲಿ ಯಾರು ಭಗವಂತನನ್ನ ಆಶ್ರಯಿಸಿರ್ತಾರೆ ಅವರು ಸಂಸಾರವೆಂಬ ಈ ಸಾಗರವನ್ನ ಗೋವತ್ಸ ಪದ, ಒಂದು ಹಸುವಿನ ಅಥವಾ ಕರು, ಹಸುನೂ ಅಲ್ಲ ಕರು, ಗೋವತ್ಸ, ಕರುವಿನ ಒಂದು ಹೆಜ್ಜೆ ಅದನ್ನ ದಾಟಲಿಕ್ಕೆ ಎಷ್ಟು ಅನಾಯಾಸವಾಗಿ ದಾಟ್ತಾರೋ ಹಾಗೆ ಈ ಸಂಸಾರ ಸಾಗರವನ್ನ ದಾಟ್ತಾರೆ ಅಂತ ಹಿಂದೆ ಹೇಳಿದ. ಸರಿ, ಈ ಸಂಸಾರವ ಸಾಗರವನ್ನ ದಾಟ್ತಾರೆ ಅನ್ನೋದು ನಿಜ. ಸಂಸಾರ ಸಾಗರವನ್ನ ದಾಟಿ ಮುಂದೆ ಎಲ್ಲಿ ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ಶ್ಲೋಕದಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ದ್ಯುಮನ್ ಅನ್ನೋ ಶಬ್ದ ಇದೆ. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಅಂತ ಇದೆ. ದ್ಯುಮನ್ ಅಂದ್ರೆ, ದ್ಯು ಅಂದ್ರೆ ಕಾಂತಿ, ದ್ಯುಮನ್ ಅಂದ್ರೆ ಕಾಂತಿಯ ಶರೀರವಾಗಿರತಕ್ಕಂಥ ಹೇ ಭಗವಂತ, ಅದಭ್ರ ಸೌಹೃದಾಹ, ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಭಕ್ತಿಯಿಂದ ಕೂಡಿರತಕ್ಕಂತಹ ಜನರು ಏನ್ ಮಾಡಬೇಕು? ಭವತ್ ಪದಾಂಭೋರುಹ ನಾವಂ, ನಿನ್ನ ಪಾದಕಮಲವೆಂಬಂತಹ ದೋಣಿ, ಆ ದೋಣಿಯನ್ನ ಆಶ್ರಯಿಸಿದವರಾಗಿ, ಭೀಮಂ ಅಂದ್ರೆ ಅತ್ಯಂತ ಭಯಂಕರವಾಗಿರತಕ್ಕಂತಹ ಅನೇಕ ವಿಧವಾದ ಕತ್ತಲೆಗಳಿಂದ ಕೂಡಿರತಕ್ಕಂತಹ ಈ ಭವಾರ್ಣವಂ, ಈ ಸಂಸಾರವೆಂಬ ಸಾಗರವನ್ನು ಸಮುತ್ತೀರ್ಯ ದಾಟಿ ಮುಂದೆ ನಿಧಾಯ, ಅತ್ರ ನಿಧಾಯ, ಈ ಆ ದೋಣಿಯನ್ನ ಆಶ್ರಯಿಸಿ ಈ ಸಂಸಾರವೆಂಬ ಸಮುದ್ರವನ್ನ ದಾಟಿ ಆಮೇಲೆ ಅತ್ರ ನಿಧಾಯ, ಆ ದೋಣಿಯನ್ನ ಇಲ್ಲೇ ಬಿಟ್ಟು ಹೋಗ್ತಾರಂತೆ. ಇಲ್ಲಿ ಎಲ್ಲಿ ಬಿಟ್ಟು ಹೋಗ್ತಾರೆ ಅಂದ್ರೆ, ತಮ್ಮ ಶಿಷ್ಯರಲ್ಲಿ ಯಾರು ತಮ್ಮನ್ನ ಆಶ್ರಯಿಸಿಕೊಂಡಿದ್ದಾರೆ, ತಮ್ಮ ಮಕ್ಕಳು, ತಮ್ಮ ಶಿಷ್ಯರು ಯಾರಿದ್ದಾರೆ ಅವರಲ್ಲಿ ಆ ದೋಣಿಯನ್ನ ಭದ್ರವಾಗಿಟ್ಟು ಹೋಗ್ತಾರೆ. ಶಿಷ್ಯರಲ್ಲಿ ದೋಣಿಯನ್ನ ಭದ್ರವಾಗಿಟ್ಟು ಹೋಗುವುದು ಒಂದು ಅರ್ಥ ಏನು ಅಂದ್ರೆ, ತಾವು ಯಾವ ಭಗವಂತನ ಪಾದ ಕಮಲಗಳನ್ನೇ ದೋಣಿ ಅಂತಂದುಕೊಂಡು ಅದನ್ನ ನಂಬಿ ಈ ಸಂಸಾರ ಸಾಗರವನ್ನು ದಾಟಿದ್ದಾರೋ ತಮ್ಮ ಶಿಷ್ಯರಿಗೂ ಅದರ ಬಗ್ಗೆ ಉಪದೇಶ ಕೊಡ್ತಾರೆ. ನೋಡಿ, ಈ ಸಂಸಾರ ಸಾಗರವನ್ನು ದಾಟುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ಇದಕ್ಕೆ ಒಂದೇ ಒಂದು ದೋಣಿ ಇದೆ, ಅದು ಭಗವಂತನ ಪಾದಕಮಲ. ನೀವು ಕೂಡ ಅದನ್ನು ನಂಬಿ ಅದನ್ನ ಹೇಗೆ ನಂಬಬೇಕು, ಅದನ್ನ ಹೇಗೆ ಆಶ್ರಯಿಸಬೇಕು ಅನ್ನೋದನ್ನ, ಅಂದರೆ ದೇವರ ಬಗ್ಗೆ ತಮ್ಮ ಶಿಷ್ಯರುಗಳಿಗೆ ಚೆನ್ನಾಗಿ ಉಪದೇಶವನ್ನ ಮಾಡ್ತಾರೆ.
ತನ್ಮೂಲಕವಾಗಿ ಆ ಪಾದ ಕಮಲವೆಂಬಂತಹ ದೋಣಿಯನ್ನ ತಮ್ಮ ಶಿಷ್ಯರಲ್ಲಿ ಭದ್ರವಾಗಿ ಇಟ್ಟು ಆಮೇಲೆ ಮುಂದೆ ತಾವೂ ಕೂಡ ಆ ಪಾದ ಕಮಲವನ್ನ ಆ ಪಾದ ಕಮಲವೆಂಬಂತಹ ದೋಣಿಯನ್ನ ಆಶ್ರಯಿಸಿ ಮುಂದಕ್ಕೆ ಹೊರಡುತ್ತಾರೆ ಅಂತ ಈ ರೀತಿಯಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಇಲ್ಲೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ದೋಣಿಯನ್ನ ಒಂದು ನೀರಿರತಕ್ಕಂತಹ ಜಾಗ, ಆ ನೀರಿರುವ ಜಾಗವನ್ನ ದೋಣಿಯನ್ನ ಆಶ್ರಯಿಸಿ ನಾವು ಮುಂದಕ್ಕೆ ಹೋಗಿದ್ದೇವೆ ಅಂತಂದ್ರೆ ಒಂದು ದಡಕ್ಕೆ ಬಂದ್ವಿ, ಅವಾಗ ಏನ್ ಮಾಡ್ತಾರೆ ಎಲ್ರು, ಆ ದೋಣಿಯನ್ನು ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಆದ್ರೆ ಸಾಮಾನ್ಯ ದೋಣಿಗೂ ಈ ಭಗವಂತನ ಪಾದಕಮಲವೆಂಬಂತಹ ದೋಣಿಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ, ಇದನ್ನ ಅಲ್ಲೇ ಬಿಟ್ಟು ಹೋಗಲ್ಲ. ಅಲ್ಲಿ ಬಿಟ್ಟು ಹೋಗೋದು ನಿಜ, ಅಲ್ಲಿ ಬಿಟ್ಟು ಹೋಗೋದು ಅಂದ್ರೆ ಶಿಷ್ಯರಲ್ಲಿ ಅದನ್ನ ಬಿಡ್ತಾರೆ, ಮತ್ತೆ ತಾವೂ ಕೂಡ ಅದನ್ನ ತಗೊಂಡೇ ಮುಂದಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ಆ ದೋಣಿಯಲ್ಲೇ ಇರ್ತಾರೆ. ಮಾಮೂಲು ದೋಣಿ ಹಾಗಾಗುತ್ತಾ? ಇಲ್ಲ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಬಂದ ಕೂಡಲೇ ಆ ದೋಣಿಯಲ್ಲಿ ಬಿಡೋದು, ಮುಂದಕ್ಕೆ ಹೋಗ್ತಿರ್ತೀವಿ. ಈ ದೋಣಿ ಹಂಗಲ್ಲ. ಈ ದೋಣಿ ದಾಟ್ಲಿಕ್ಕೂ ಇದೇ ಬೇಕು, ಶಿಷ್ಯರಲ್ಲಿ ಇಡಬೇಕು. ಆಮೇಲೆ ಶಿಷ್ಯರಲ್ಲಿ ಇಡಬೇಕು ಅಂದ್ರೆ ಅವರಿಗೆ ಅದರ ಬಗ್ಗೆ ಉಪದೇಶ ಮಾಡಬೇಕು ಅಂತ ಅರ್ಥ. ಆಮೇಲೆ ಅದನ್ನೇ ಆಶ್ರಯಿಸಿ ಮುಂದಕ್ಕೆ ಹೋಗ್ಬೇಕು. ಮುಂದೆ ಅಂದ್ರೆ ಎಲ್ಲಿ? ಮೋಕ್ಷಕ್ಕೆ ಹೋಗ್ಬೇಕು. ಅಲ್ಲಿ ಮೋಕ್ಷದಲ್ಲಿಯೂ ಕೂಡ ಅದನ್ನ ನಂಬಿಕೊಂಡೇ ಇರ್ತಾರೆ. ಮೋಕ್ಷಕ್ಕೆ ಹೋದ್ಮೇಲೆ ಏನು ದೇವರನ್ನ ಬಿಡೋದು ಅಂತಿಲ್ಲ. ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ಆ ಭಗವಂತನ ಪಾದ ಕಮಲಗಳನ್ನೇ ಅವರು ಚಿಂತನೆ ಮಾಡ್ತಾ ಇರ್ತಾರೆ. ಇದು ಭಗವಂತನ ಸದನುಗ್ರಹೋ ಭವಾನ್ ಅಂತಾರೆ. ಇದು ಭಗವಂತ ತಮ್ಮ ಸಜ್ಜನರಲ್ಲಿ, ತನ್ನನ್ನು ನಂಬಿದವರಲ್ಲಿ ಅವನು ಮಾಡತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂತಹ ಅನುಗ್ರಹ ಅಂತ ನಾವು ಅಂದ್ಕೊಳ್ಬೇಕು. ಅದನ್ನ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಅವರು ವಾಮನ ಪುರಾಣದ ಮತ್ತು ಬ್ರಹ್ಮಾಂಡ ಪುರಾಣದ ಮಾತುಗಳು ಇವೆಲ್ಲ ತೊಯ್ದುಕೊಂಡು ಭಗವತ್ಪಾದ ನೌಕಾಯಾ ನೇಯಂ ನೌಕೋಪಮಾ ಭವೇತ್. ಲೋಕದಲ್ಲಿ ಕಾಣತಕ್ಕಂತಹ ನೌಕೆ ಅದು ಭಗವಂತನ ಪಾದ ಎಂಬಂತಹ ನೌಕೆಗೂ ಅದಕ್ಕೂ ಯಾವುದೇ ವಿಧವಾಗಿರತಕ್ಕಂಥ ಉಪಮೆ ಇಲ್ಲ, ಹೋಲಿಕೆ ಇಲ್ಲ. ಇದು ವಿಭಿನ್ನವಾಗಿರತಕ್ಕಂತಹ ನೌಕೆ ಇದು. ಯಾಕೆಂದ್ರೆ ತಯಾ ತೀರ್ಥ್ವಾತು ತಾಮೇವ ಪ್ರಾಪ್ಯ ತಿಷ್ಠಂತಿ ತತ್ರ ಯತ್. ತಯಾ ತೀರ್ಥ್ವ, ಆ ನೌಕೆಯಿಂದ ಅದನ್ನು ದಾಟ್ತಾರೆ. ತಾಮೇವ ಪ್ರಾಪ್ಯ, ಮತ್ತೆ ಅದನ್ನೇ ಆಶ್ರಯಿಸಿ ಮುಂದಕ್ಕೆ ಹೋಗ್ತಾರೆ. ಮತ್ತೆ ತತ್ರ ತಿಷ್ಠಂತಿ, ಅದನ್ನು ನಂಬಿ ಅದನ್ನು ಹಾಗೆ ಅದರಲ್ಲೇ ಇರ್ತಾರೆ. ಇಷ್ಟು ಸಾಧಾರಣ ನೌಕೆಯಿಂದ ಆಗ್ತಕ್ಕಂಥದ್ದಲ್ಲ. ಆದ್ರಿಂದ ಇಲ್ಲಿ ನೌಕೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಸಮಗ್ರವಾಗಿ ನೌಕೆಯ ಉದಾಹರಣೆ ಅನ್ನುವಂಥ ಅರ್ಥದಲ್ಲಿ ನಾವು ಸ್ವೀಕಾರವನ್ನ ಮಾಡಬಾರದು. ಏನ್ನೇರವಿಂದಾಕ್ಷ ವಿಮುಕ್ತಮಾನಿನಃ ತ್ವಯ್ಯಸ್ತಭಾವಾದ ವಿಶುದ್ಧ ಬುದ್ಧಯಃ ಆರುಹ್ಯ ಕೃಚ್ಛ್ರೇಣ ಪರಂ ಪದಂ ತತಃ ಪತಂತ್ಯಧೋನಾದೃತಯುಷ್ಮದಂಘ್ರಯಃ. ಹಿಂದೆ ಸಜ್ಜನರು ಹೇಗೆ ಭಗವಂತನನ್ನು ಆಶ್ರಯಿಸಿರ್ತಾರೆ, ದುಷ್ಟರು ಭಗವಂತನನ್ನ ಹೇಗೆ ತಿರಸ್ಕರಿಸಿರ್ತಾರೆ, ಎರಡು ವಿಷಯಗಳನ್ನು ಕೂಡ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಖಲಾನಾಂ ಅಂತ ಒಂದು ಶ್ಲೋಕದಲ್ಲಿ ಬಂತು. ಆ ಖಲರು ಅಂದ್ರೆ ದುಷ್ಟರು, ಅವ್ರು ಹೇಗಿರ್ತಾರೆ, ಯಾಕೆ ಅವರಿಗೆ ಈ ಸಂಸಾರ ಸಾಗರವನ್ನ ದಾಟ್ಲಿಕ್ಕೆ ಆಗೋದಿಲ್ಲ, ಅದನ್ನ ಈ ಶ್ಲೋಕದಲ್ಲಿ ಇನ್ನೂ ಹೆಚ್ಚಿಗೆ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಅರವಿಂದಾಕ್ಷ ಅಂತ ಭಗವಂತನ ಉದ್ದೇಶವಾಗಿ ಸಂಬೋಧನೆ. ಅರವಿಂದ ಅಂದ್ರೆ ಸಾಮಾನ್ಯವಾಗಿ ಕಮಲ, ಅರವಿಂದಾಕ್ಷ ಅಂದ್ರೆ ಕಮಲದಂತಹ ಕಣ್ಣು ಉಳ್ಳವನೇ. ಇದು ಎಲ್ಲ ಕಡೆಯಲ್ಲೂ ಹೀಗೆ ಹೇಳ್ತಕ್ಕಂಥ ಒಂದು ಪದ್ಧತಿ. ಇಲ್ಲಿ ಹೇಗೆ ಏನು ಅರ್ಥ ಮಾಡ್ತಿದ್ದಾರೆ ವ್ಯಾಖ್ಯಾನದಲ್ಲಿ ಅಂದ್ರೆ,
ಇಲ್ಲಿ ಅರವಿಂದ ಅಂದ್ರೆ ಕಮಲ ಅಂತ ಒಂದು ಅರ್ಥ. ಇನ್ನೊಂದು ರವಿಂದ ಅನ್ನೋ ಶಬ್ದಕ್ಕೆ ಅಂಧಕಾರ ಅಂತ ಅರ್ಥ ಇದೆ. ರವಿಂದ ಅನ್ನೋ ಶಬ್ದಕ್ಕೆ ಅಂಧಕಾರ. ರವಿಂದಂ ನಭವತಿ ಅಂದ್ರೆ ಅಂಧಕಾರವಲ್ಲದ್ದು ಯಾವುದು ಅಂತಂದ್ರೆ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದಂತೆ ಅಂಧಕಾರದಿಂದ ಜ್ಞಾನದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು, ಕತ್ತಲಿನಿಂದ ಜ್ಞಾನದ ಕಡೆಗೆ ಅಂತ ಹೇಳ್ತೀವಲ್ಲ, ಹಾಗೆ ಅರವಿಂದ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಅದರಿಂದ ಅರವಿಂದಾಕ್ಷ ಅಂತಂದ್ರೆ ಜ್ಞಾನಾತ್ಮಕವಾದ ಕಣ್ಣುಳ್ಳವನೇ ಅಂತ ಒಂದರ್ಥ. ಇನ್ನೊಂದು ಅರವಿಂದ ಅನ್ನೋ ಶಬ್ದಕ್ಕೆ ಅದೇ ಅರವಿಂದಂ ಅಂದ್ರೆ ಅಂಧಕಾರ, ಅದಕ್ಕೆ ವಿರುದ್ಧವಾದದ್ದು ಯಾವುದದು? ಆ ಕತ್ತಲನ್ನು ಹೋಗಿಸ್ತಕ್ಕಂತಹ ಸೂರ್ಯ ಮತ್ತು ಚಂದ್ರ ಅನ್ನುವಂತಹ ಎರಡು ತೇಜಸ್ಸುಗಳು. ಹಾಗಾಗಿ ಇದು ನಮ್ಮ ಪುರುಷ ಸೂಕ್ತ ಹೇಳುವಂತೆ ಚಕ್ಷೋ ಸೂರ್ಯೋ ಅಜಾಯತ ಅಂತ ಹೇಳಿದಂತೆ ಸೂರ್ಯ ಚಂದ್ರರು ಅವನ ಬಲಗಣ್ಣು ಎಡಗಣ್ಣು ಅಂತ ವರ್ಣಿಸ್ತಾರೆ. ಆ ಥರ ಇಲ್ಲಿ ರವಿಂದವನ್ನ ಓಡಿಸುವವನು, ರವಿಂದ ಅಂದ್ರೆ ಕತ್ತಲು, ಕತ್ತಲನ್ನ ಓಡಿಸ್ತಕ್ಕಂಥವನು ಭಗವಂತನಾದ್ದರಿಂದ ಅವನನ್ನ ಅರವಿಂದಾಕ್ಷ ಅಂತ ಹೀಗೆ ಕರೆದಿದ್ದಾರೆ. ಹೇ ಅರವಿಂದಾಕ್ಷ ಅಂದ್ರೆ ಸೂರ್ಯ ಚಂದ್ರರನ್ನ ತನ್ನ ಕಣ್ಣಾಗಿ ಹೊಂದಿದ ಭಗವಂತ. ಅನ್ಯೇ, ಅನ್ಯೇ ಅಂತಂದ್ರೆ ಯಾರು ಈ ದುಷ್ಟರಿದ್ದಾರೆ ಅವರು ಪತಂತಿ ಅಧಃ, ಅವರು ಕೆಳಗೆ ಬೀಳ್ತಾರೆ. ಸಾಧನೆಯ ಪಥದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರಾಗ್ಲಿ ಅವರು ಕೆಳಗೆ ಬಿಡ್ತಾರೆ. ಯಾಕೆ ಹಾಗೆ ಕೆಳಗೆ ಬೀಳ್ತಾರೆ ಅಂದ್ರೆ ಅವರು ಅನಾದೃತ ಯುಷ್ಮದಂಘ್ರಯ ಆರುಹ್ಯ ಕೃಚ್ಛ್ರೇಣ, ಸ್ವಲ್ಪ ಹತ್ತುತ್ತಾರೆ, ಮರವನ್ನು ಸ್ವಲ್ಪ ಹತ್ತಾರೆ, ಹಾಗೆ ಸಾಧನ ಪಥದಲ್ಲಿ ಸ್ವಲ್ಪ ಹತ್ಕೊಂಡು ಹೋಗ್ತಾರೆ. ಆದರೆ ಪತಂತಿ, ಕೆಳಗೆ ಬೀಳೋದು ಗ್ಯಾರಂಟಿ, ಆ ದುಷ್ಟರು ಕೆಳಗೆ ಬೀಳೋದು ಗ್ಯಾರಂಟಿ. ಯಾಕೆ ಕೆಳಗೆ ಬೀಳಲಿಕ್ಕೆ ಏನಪ್ಪ ಕಾರಣ ಅಂದ್ರೆ ಅನಾದೃತ ಯುಷ್ಮದಂಘ್ರಯ. ಸ್ವಾಮಿ ಅವರು ನಿನ್ನ ಕಾಲುಗಳನ್ನ ಸರಿಯಾಗಿ ಗಟ್ಟಿಯಾಗಿ ಹಿಡಿಯೋದಿಲ್ಲ. ಚೂರು ಹಿಡ್ದಂಗೆ ಮಾಡ್ತಾರೆ, ಏನೋ ಸ್ವಲ್ಪ ಜೀವನದಲ್ಲಿ ಕಷ್ಟ ಬಂತು, ಅಯ್ಯೋ ನಾವಿಷ್ಟು ಮಾಡಿದ್ವಿ ದೇವರಿಗೆ, ಆ ದೇವರು ನಮ್ಗೇನು ಮಾಡ್ದ? ಏನು ಮಾಡಲಿಲ್ಲ ನೋಡಿ, ನಾವು ಅಷ್ಟು ಅವರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಕಾಣಿಕೆ ಕೊಟ್ವಿ, ದೇವರು ನಮಗೇನು ಮಾಡಲಿಲ್ಲ. ಅಷ್ಟೆಲ್ಲ ಪ್ರದಕ್ಷಿಣೆ ನಮಸ್ಕಾರ ಅಂತ ಮಾಡಿದೆ, ಅಷ್ಟು 48 ದಿವಸ ಮಾಡಿದೆ, ದೇವರು ನನಗೇನು ಕೊಡಲಿಲ್ಲ. ಹೀಗೆ ಅನಾಸಕ್ತಿಯಿಂದ ಅವರು ಅನಾದೃತ ಯುಷ್ಮದಂಘ್ರಯ, ನಿನ್ನ ಕಾಲಿನಲ್ಲಿ ವಿಶೇಷವಾದ ಶ್ರದ್ಧೆ ಆದರಗಳನ್ನ ಇಟ್ಟುಕೊಳ್ಳೋದಿಲ್ಲ. ಅದ್ಯಾಕೆ ಇಟ್ಟುಕೊಳ್ಳಲ್ಲ ಅಂತಂದ್ರೆ ಅಸ್ತಭಾವಾತ್, ಭಾವ ಅಂದ್ರೆ ಭಕ್ತಿ, ಭಕ್ತಿ ಅವರಲ್ಲಿ ಇಲ್ಲ. ಭಕ್ತಿ ಇಲ್ಲ, ಆದ್ರಿಂದ ಆಧರಣೆ ಭಗವಂತನ ದೇವರ ಪಾದವನ್ನ ಅವರು ನಂಬೋದಿಲ್ಲ. ಈ ಕಾರಣದಿಂದಲೇನೆ ಅವಿಶುದ್ಧ ಬುದ್ಧಯ, ಬುದ್ಧಿ ಅಂದ್ರೆ ಮನಸ್ಸು, ಅಂತಃಕರಣ, ಅದು ಶುದ್ಧವಾಗಿಲ್ಲ. ಮನಸ್ಸು ಶುದ್ಧವಾಗಿಲ್ಲ, ಭಕ್ತಿ ಭಾವ ಇಲ್ಲ, ದೇವರನ್ನ ನಂಬೋದಿಲ್ಲ. ಈ ಕಾರಣದಿಂದಾಗಿ ಕೃಚ್ಛ್ರೇಣ ಆರುಹ್ಯ, ಸ್ವಲ್ಪೇನೋ ಕಷ್ಟಪಡ್ತಾರೆ, ಕಷ್ಟಪಟ್ಟು ಮುಂದಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ, ಅಥವಾ ಎಷ್ಟೋ ಜನ ನಾನು ಸನ್ಯಾಸವನ್ನು ಪಡ್ಕೊಂಡ್ಬಿಡ್ತೀನಿ, ದೇವರಿಗೆ ತುಂಬ ಹತ್ರ ಆಗ್ತೀನಿ, ಸನ್ಯಾಸ ಅಂದ್ರೆ ದೇವರಿಗೆ ಬಹಳ ಇಷ್ಟ ಅಂತ ಸನ್ಯಾಸವನ್ನೂ ಸ್ವೀಕಾರ ಮಾಡುವವರಿದ್ದಾರೆ. ಆದರೆ ಅಲ್ಲಿಯೂ ಕೂಡ ದೇವರ ಬಗ್ಗೆ ನಂಬಿಕೆ ಇಲ್ಲದೆ ಇರೋದ್ರಿಂದಾಗಿ ಪತಂತ್ಯಥಃ, ಅವರು ಖಂಡಿತವಾಗಿಯೂ ಕೂಡ ಆ ದಾರಿಯನ್ನ ಹೊಂದೋದು ನಿಜ, ಹೋದದ್ದು ನಿಜ, ಆದರೆ ಸರಿಯಾಗಿರತಕ್ಕಂಥ ನಂಬಿಕೆ, ಭಕ್ತಿಭಾವ, ಶುದ್ಧವಾದ ಅಂತಃಕರಣ ಇದ್ಯಾವುದೂ ಇಲ್ಲ.
ಅದರಂತೆ ವಿಮುಕ್ತ ಮಾನಿನಃ ಅಂದರೆ ಭಗವಂತನಲ್ಲಿ ಅಭಿಮಾನ ಇಲ್ಲ, ತೆತ್ತ, ಆ ಅಭಿಮಾನವನ್ನ ಬಿಟ್ಟಿದ್ದ. ದೇವರಲ್ಲಿ ಅಭಿಮಾನ ಇಲ್ಲ, ಶುದ್ಧವಾದ ಅಂತಃಕರಣ ಇಲ್ಲ, ಭಕ್ತಿ ಇಲ್ಲ. ಈ ಎಲ್ಲ ಕಾರಣದಿಂದಾಗಿ ದೇವರನ್ನ ಗಟ್ಟಿಯಾಗಿ ನಂಬೋದಿಲ್ಲ. ದೇವರ ಪಾದಕಮಲಗಳಲ್ಲಿ ವಿಶೇಷವಾದ ಆದರ ಆಸಕ್ತಿಗಳು ಇಲ್ಲ. ಈ ಕಾರಣದಿಂದಾಗಿ ಎಷ್ಟೇ ಕಷ್ಟಪಟ್ಟು ಸ್ವಲ್ಪ ಮುಂದಕ್ಕೆ ಹೋದರೂ ಕೂಡ ಸಾಧನ ಪಥದಲ್ಲಿ ಮತ್ತೆ ಕೆಳಗೆ ಜಾರೆ ಬೀಳೋದಂತೂ ಹೌದು ಅಂತ. ಇಲ್ಲಿ ಸತ್ಯಧರ್ಮರ ವ್ಯಾಖ್ಯಾನದಲ್ಲಿ ವಿಮುಕ್ತ ಮಾನಿನಃ ಅಂತ ಒಂದು, ವಿಮುಕ್ತ ಮಾನಾಹ ಅಂತ ಹೇಳ್ಬೋದು. ಮಾನ ಅಂದ್ರೆ ಅಭಿಮಾನ, ಅದನ್ನ ಬಿಟ್ಟವರು, ದೇವರಲ್ಲಿ ಅಭಿಮಾನ ಇಲ್ಲದೆ ಇರುವವರು, ಇಷ್ಟು ಹೇಳ್ಬೋದು. ಇದಕ್ಕೆ ವಿಮುಕ್ತ ಮಾನಾಹ, ವಿಮುಕ್ತಂ ಮಾನಂ ಎಭ್ಯಸ್ತೆ ಅಂತ ಈ ರೀತಿಯಾಗಿ ಹೇಳಬಹುದು. ಬಹುರಿ ಸಮಾಸವನ್ನು ಮಾಡಬಹುದು. ಆದರೆ ವಿಮುಕ್ತ ಮಾನಿನಃ ಅಂತ ಇನಿ ಪ್ರತ್ಯಯವನ್ನ, ಮಧ್ಯವರ್ತೀಯವಾದ ಇನಿ ಪ್ರತ್ಯಯವನ್ನ ಬಳಸಿರುವಂತಹದ್ದು ಯಾಕೆ ಅಂತಂದ್ರೆ, ಅಲ್ಲಿ ಅದು ಪ್ರಾಶಸ್ತ್ಯವನ್ನ ತಿಳಿಸುವುದಕ್ಕೋಸ್ಕರವಾಗಿ, ಆ ದೇವರ ಬಗ್ಗೆ ಅಭಿಮಾನ ಇಲ್ಲದೇ ಇರುವಂತಹದ್ದು ಅನ್ನೋದು ಅವರಲ್ಲಿ ಅಧಿಕವಾಗಿ ತೋರುತ್ತೆ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರವಾಗಿ ಆ ಮತು ಅರ್ಥವನ್ನು ಕೊಡತಕ್ಕಂಥ ಇನಿ ಪ್ರತ್ಯಯವನ್ನು ಬಳಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಅನ್ನುವಂಥ ವಿಷಯವನ್ನ ಹೇಳ್ತಾ ಇತ್ತು. ಅದರಂತೆ ಇಲ್ಲಿ ತ್ವಯಿ ಅಸ್ತಭಾವಾತ್, ತ್ವಯಿ ಅಸ್ತಭಾವಾತ್ ಅವಿಶುದ್ಧ ಬುದ್ಧಯ, ತ್ವಯ್ಯಸ್ತಭಾವಾತ್ ಅವಿಶುದ್ಧ ಬುದ್ಧಯ ಅಂತ ಇದೆ. ಅಲ್ಲಿ ಇನ್ನೊಂದು ರೀತಿಯಲ್ಲಿ ಪದಚ್ಛೇದವನ್ನ ಮಾಡ್ತಾರೆ. ಅಸ್ತಭಾವಾತ್ ಅವಿಶುದ್ಧ ಬುದ್ಧಯ ಅಲ್ಲ, ಅಸ್ತಭಾಹ ಮುಂದೇನು ಉಳಿತು, ಅಸ್ತಭಾಹ ವಾದ ವಿಶುದ್ಧ ಬುದ್ಧಯ ಅಂತ. ಅಸ್ತಭಾಹ ಅಂತಂದ್ರೆ ಜ್ಞಾನರಹಿತರಾದವರಾಗ್ತಾರೆ. ಯಾಕೆಂದ್ರೆ ವಾದ ವಿಶುದ್ಧ ಬುದ್ಧಯ, ವೇದ ಮೇಲ್ನೋಟದಲ್ಲಿ ಏನರ್ಥವನ್ನು ಹೇಳ್ತಾ ಇದೆಯೋ, ವೇದದ ಮೇಲ್ನೋಟದ ಅರ್ಥ ಏನಿದೆಯೋ, ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ಮಾನಿನಃ ಅಂತ ಹೇಳಿದಂತೆ ಭಗವದ್ಗೀತೆಯಲ್ಲಿ ವೇದದ ಮೇಲ್ನೋಟದ ಅರ್ಥ ಏನು, ಎಲ್ಲೋ ಸ್ವರ್ಗ ಮುಂತಾಗಿರತಕ್ಕಂಥ ಫಲಗಳ ಉದ್ದೇಶವಾಗಿಯೇ ಸಕಲ ಕರ್ಮಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ವೇದ ಮೇಲ್ನೋಟಕ್ಕೆ ಹೇಳತಕ್ಕಂತಹ ಸ್ವರ್ಗ ಮುಂತಾದ ಫಲದಲ್ಲಿಯೇ ಆಸಕ್ತರಾಗಿದ್ದು, ಭಗವಂತನ ಅನುಗ್ರಹದಿಂದ ಪಡೆಯಬಹುದಾದಂತಹ ಮೋಕ್ಷವೆಂಬಂತಹ ಫಲದ ಕಡೆಗೆ ಪ್ರವೃತ್ತಿಯನ್ನ ಮಾಡದೇ ಇರತಕ್ಕಂತಹ ಜನರು ಯಾರಿದ್ದಾರೋ ಅವರು ವಾದ ವಿಶುದ್ಧ ಬುದ್ಧಯ, ಅಸ್ತಭಾಹ ವಾದ ವಿಶುದ್ಧ ಬುದ್ಧಯ ಅಂತ ಈ ರೀತಿಯಲ್ಲಿಯೂ ಕೂಡ ಪದಚ್ಛೇದವನ್ನು ಮಾಡಿ ಅರ್ಥವನ್ನು ಮಾಡಿಕೊಳ್ಳಬಹುದು ಅಂತ ನಿರೂಪಣೆಯನ್ನು ಮಾಡಿದ್ದಾರೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ನಿಲ್ಲಿಸೋಣ. ಮತ್ತೆ ಮುಂದಿನ ನಾಳೆ ಸೇರೋಣ, ನೋಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಧನ್ಯವಾದ ಆಚಾರ್ಯ.